ತದನಂತರ 2019 ಲೋಕಸಭಾ ಚುನಾವಣೆ. ನನ್ನ ರಾಜಕಾರಣದ ಪ್ರವೇಶ ಮಂಡ್ಯ ಜಿಲ್ಲೆಯಿಂದ ಆದಂಥದ್ದು. ಬಹುಶಃ ಅವತ್ತಿನ ನಿಖಿಲ್ ಕುಮಾರಸ್ವಾಮಿಗೂ ಇವತ್ತಿನ ನಿಖಿಲ್ ಕುಮಾರಸ್ವಾಮಿಗೂ ಒಂದಷ್ಟು ವ್ಯತ್ಯಾಸಗಳು ಜಿಲ್ಲೆಯ ಜನತೆ, ರಾಜ್ಯದ ಜನ, ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತ ಬಂಧುಗಳು ತಾವು ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಒಳ್ಳೆ ರೀತಿಯಾದಂಥ ವ್ಯತ್ಯಾಸ. ಯಾಕೆಂದರೆ 19 ಆ ಒಂದು ಚುನಾವಣೆ DC ತಮ್ಮಣ್ಣ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ಹಿರಿಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು. CS ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ಬಹಳಷ್ಟು ಜನ ಶಾಸಕ ಮಿತ್ರರು 19 ಆ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರೀತಿಯಿಂದ, ಅವತ್ತೇನು ನನಗೆ ಹೆಚ್ಚು ರಾಜಕಾರಣದ ಅಷ್ಟು ಅರಿವಿರಲಿಲ್ಲ, ಇನ್ನೂ ಚಿಕ್ಕ ವಯಸ್ಸಿನ ಹುಡುಗ, ಆದರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿಯನ್ನು ಇಟ್ಟು, ಒಂದು ವಿಶ್ವಾಸವನ್ನು ಇಟ್ಟು ನನ್ನನ್ನು ಕರೆ ತಂದಂಥದ್ದನ್ನು ನಾನು ಮಂಡ್ಯ ಜಿಲ್ಲೆಯ ಅಂದಿನ ಶಾಸಕರು, ಮುಂದೊಂದು ದಿನ ಮತ್ತೆ ಶಾಸಕರಾಗ್ತಕ್ಕಂಥ ಅನೇಕ ಜನ ಹಿರಿಯಕರು ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನಣ್ಣ. ಆದರೆ ಅವತ್ತಿನ ಚುನಾವಣೆ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದನ್ನು ಪದೇ ಪದೇ ಪುನರ್ರಚನೆ ಮಾಡ್ತಕ್ಕಂಥದ್ದು ಬೇಡ. ಕೆಲವೊಂದಷ್ಟು ರಾಜಕೀಯ ಸನ್ನಿವೇಶಗಳು, ಚುನಾವಣೆಯ ಸೋಲು, ಚುನಾವಣೆಯ ಬೀಳುಗಳು ಬಹುಶಃ ನಮಗೆ ಮತ್ತಷ್ಟು ರಾಜಕೀಯವಾಗಿ ಪಕ್ವತೆಗೆ ಹತ್ರ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಭಾವಿಸಿದ್ದಾನೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತಕ್ಕಂಥ ವಿಚಾರ, 19ರಲ್ಲಿ ಚುನಾವಣೆಯ ಸೋತಿದ್ರು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿರಲಿ, ಯಾವುದೇ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ನೀವು ಪ್ರೀತಿಯಿಂದ ಆಹ್ವಾನ ಕೊಟ್ಟು ನಾನು ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಅಕ್ಕರೆ, ನೀವು ತೋರಿಸ್ತಕ್ಕಂಥ ಮಮಕಾರ, ನೀವು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಲಿ, ಕುಮಾರಣ್ಣವರ ಕುಟುಂಬ ಆಗಲಿ, ಅಥವಾ ದೇವೇಗೌಡರ ಕುಟುಂಬ ಆಗಲಿ, ಸದಾಕಾಲ ನಿಮಗೆ ಚಿರಋಣೆ. ನಿಮಗೆ ಯಾವತ್ತಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಜಿಲ್ಲೆಯಲ್ಲಿ ದೇವೇಗೌಡರಾಗಲಿ, ಕುಮಾರಣ್ಣವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಜನ್ಮ ತಾಳದೇ ಇರ್ಬೋದು, ಆದರೂ ಕೂಡ ನಮ್ಮ ಹೋರಾಟಗಳು ಕಾವೇರಿಯನ್ನು ಉಳಿಸ್ತಕ್ಕಂಥದ್ದಕ್ಕೆ ಪುಟ್ಟರಾಜಣ್ಣ ಅವರು ಅನೇಕ ಬಾರಿ ನನ್ನ ಜೊತೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. 83ರ ದಶಕದಲ್ಲಿ ಅವರು ರಾಜಕಾರಣಕ್ಕೆ ಬಂದಂಥದ್ದು, 89ರಲ್ಲಿ ತಪ್ಪಾಯಿತು, 83ರಲ್ಲಿ ಅವರ ಚಿಕ್ಕಪ್ಪ ಅವರಿಗೆ, ಅಂದರೆ ಅಶೋಕಣ್ಣ ಅವರ ತಂದೆ ಚಿಕ್ಕರಾಮಣ್ಣ ಅವರಿಗೆ ಟಿಕೆಟನ್ನು ಕೊಡುವ ಮೂಲಕ ದೇವೇಗೌಡರು ಸಾಹೇಬರಿಗೆ ಮತ್ತಷ್ಟು ಪುಟ್ಟರಾಜಣ್ಣ ಅವರ ಕುಟುಂಬ ಅಂದಿನ ದಿನವೇ ಹತ್ರ ಆಯಿತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಮತ್ತೆ 89ನೇ ಗಡಿಯಲ್ಲಿ ಕಾವೇರಿಯ ಮಾತೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಸಾಹೇಬರು ಒಂದು ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಪುಟ್ಟರಾಜಣ್ಣ ಅವರು ಬಹುಶಃ ಮತ್ತಷ್ಟು ವೈಯಕ್ತಿಕವಾಗಿ ದೇವೇಗೌಡರು ಸಾಹೇಬರಿಗೆ ಹತ್ರ ಆದಂಥ ದಿನ ಅವತ್ತೇನು. ಆ ಹೋರಾಟ ಬಹುಶಃ ಇವತ್ತಿಗೂ ಕೂಡ ಮಂಡ್ಯ ಜಿಲ್ಲೆಯ ರೈತರು ಮರಿತಕ್ಕಂಥ ಹೋರಾಟದ ದಿನಗಳಲ್ಲ. ಅಂಥ ದಿನಗಳಲ್ಲಿ ಸನ್ಮಾನ್ಯ ಪುಟ್ಟರಾಜಣ್ಣ ಅವರು ದೇವೇಗೌಡರ ಜೊತೆಯಲ್ಲಿ ನಿಂತು 100 ಲಾರಿಗಳನ್ನ ಕಳಿಸ್ಕೊಟ್ಟಂಥದ್ದು ಆ ಒಂದು ಹೋರಾಟಕ್ಕೆ ಯಾವಾಗಲೂ ಕೂಡ ನಮಗೆ ವಿಚಾರವನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಇದು ಕೇವಲ ಪುಟ್ಟರಾಜಣ್ಣ ಅವರು ಮತ್ತು ದೇವೇಗೌಡರ ಕುಟುಂಬದ ಸಂಬಂಧ, ಇದು ರಾಜಕೀಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಈ ಒಂದು ಸಂಬಂಧ ಬಹಳ ಗಟ್ಟಿಯಾಗಿ ನೆಲೆ ಊರಿರ್ತಕ್ಕಂಥ ಸಂಬಂಧ. ಈ ಸಂಬಂಧಕ್ಕೆ ಬಹುಶಃ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ದೇವೇಗೌಡರು ಸಾಹೇಬರ ಗರಡಿಲಿ ಬೆಳೆದಿರ್ತಕ್ಕಂಥ ಪುಟ್ಟರಾಜಣ್ಣ ಅವರು ಇವತ್ತು ನೀರಾವರಿ ಅಂತ ಇದ್ದಂಗೆ ನಾವು ದೇವೇಗೌಡರು ಸಾಹೇಬ್ರನ್ನ ಇಡೀ ರಾಜ್ಯ
ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು, ಕೊಡುಗೆಗಳು, ಸಾಧನೆಗಳು ಅಪಾರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣಬಹುದು. ಅದೇ ಪುಟ್ಟರಾಜಣ್ಣ ಅವರು ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ 3-4 ಪುಟಗಳು ಇವತ್ತು ಬರೆದಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಬಹುಶಃ ತಾವು ಕೂಡ ನೋಡಬಹುದು. ನೋಡ್ತಕ್ಕಂಥದ್ದೇನು ಬೇಡ, ನಿಮ್ಮ ಕಣ್ಣಾರೆ ಯಾವ ಒಂದು ಬದಲಾವಣೆಯ ದಿಕ್ಕಿಗೆ ಮೇಲ್ಕೋಟೆ ಕ್ಷೇತ್ರವನ್ನ ಕೊಂಡೊಯ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಕ್ಷೇತ್ರದಲ್ಲಿ ನೀರಾವರಿಯ ಯೋಜನೆಗಳಿಗೆ ಕಲ್ಪಿಸಿರ್ತಕ್ಕಂಥ ಅನೇಕ ಕಾಮಗಾರಿಗಳು ಬಹುಶಃ ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಯಾವುದೇ ರಸ್ತೆಗಳನ್ನ ಇವತ್ತು ಒಳ್ಳೆಯ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅವರ ಕಾಲ್ಗಟ್ಟದಲ್ಲಿ ತಗೊಂಡಂಥ ಅನೇಕ ನಿರ್ಣಯಗಳಿರ್ಬೋದು. ಬಹುಶಃ ಆ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಇವತ್ತು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂತ ಪುಟ್ಟರಾಜಣ್ಣ ಅವರು ಕಳೆದ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಪುಟ್ಟರಾಜಣ್ಣ ಅವರ ಬೆಂಬಲಕ್ಕೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಿಂತಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಕಾರಣ, ಶಾಸಕ ಸ್ಥಾನದ ಚುನಾವಣೆಯನ್ನ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಕಿಂಚಿತ್ತು ಮನಸ್ಸಿನಲ್ಲಿ ಇಟ್ಕೊಳ್ದಿರ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರನ್ನ, ಅದು ಡೈರಿ ಚುನಾವಣೆ ಇರಬಹುದು, ಸೊಸೈಟಿ ಚುನಾವಣೆ ಇರಬಹುದು, ಯಾವುದೇ ಚುನಾವಣೆಗಳಲ್ಲಿ ಮೇಲ್ಗೈ ಸಾಧಿಸ್ತಕ್ಕಂಥದಕ್ಕೆ ಪುಟ್ಟರಾಜಣ್ಣ ಅವರು ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜೊತೆ ನಿಂತಿರ್ತಕ್ಕಂಥದ್ದು ಬಹುಶಃ ಅವರ ನಾಯಕತ್ವ ಎಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳು ಸಾಬೀತಾಗ್ತದೆ.